ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲನೇದಾಗಿ KCETನ ಒಂದು ಪ್ರಾವಿಷನಲ್ ರಿಸಲ್ಟ್ನ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ತುಂಬ ಜನ ಬಂದ್ಬಿಟ್ಟು ಫೈನಲ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. ಸೊ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಇವಾಗ ಏನು ಪ್ರಾವಿಷನಲ್ ರಿಸಲ್ಟ್ ನಿಮಗೆ ಬಂದಿದೆ ನೋಡಿ, ಅದೇ ಫೈನಲ್ ಅಂತ ತಿಳ್ಕೊಳ್ಳಿ. ಸೊ ಅದರಲ್ಲಿ ಏನೂ ಚೇಂಜಸ್ ಆಗಲ್ಲ. ಸೊ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಇವಾಗ ಏನು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅದೇ ಕಾಲೇಜೇ ಇರುತ್ತೆ, ಏನೂ ಡಿಫ್ರೆನ್ಸ್ ಆಗಲ್ಲ ನಿಮಗೆ. ಓಕೆನಾ. ತುಂಬ ಜನ ಬಂದು ಫೈನಲ್ ಅಲಾಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಕೂತಿದ್ದೀರಾ ಅಂತ ಹೇಳೋದಾದರೆ, ಅದೇ ಫೈನಲ್ ನಿಮಗೆ. ಅದ್ರ ಬಿಟ್ಟು ನಿಮಗೆ ಇನ್ನೊಂದು ನಾಳ್ದಂಗೆ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೋ ಇವತ್ತೇ ಅನೌನ್ಸ್ಮೆಂಟ್ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಫೈನಲ್ ರಿಸಲ್ಟು ಸಾಯಂಕಾಲ ಹಂಗೆ ಅನೌನ್ಸ್ಮೆಂಟ್ ಮಾಡ್ಬೋದು. ಓಕೆನಾ. ಸೊ ಹಂಗಾಗಿನೇ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಎರಡು ಒಂದೇ ಅಂತ ಹೇಳ್ಬಿಟ್ಟು. ಸೊ ಅದೇ ಥರನೇ, ಯಾಕಂದರೆ ನೀವು ಫಸ್ಟ್ ರೌಂಡನ್ನು ಕೂಡ ಅಟೆಂಡ್ ಮಾಡಿದ್ದೀರಾ. ಸೊ ಫಸ್ಟ್ ರೌಂಡ್ ಅಟೆಂಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಒಂದು ಐಡಿಯಾ ಬಂದುಬಿಟ್ಟಿರುತ್ತೆ. ಸೊ ಯಾವ ರೀತಿ ಇದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಿಮಗೆ ಗೊತ್ತಾಯಿತು ಅಂತ ಅನ್ಕೊತೀನಿ. ಸೊ ಇವಾಗ ನೆಕ್ಸ್ಟ್ ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೆಸ್ಸು, ಚಾಯ್ಸ್ ಸೆಂಟರ್ ಇವೆಲ್ಲನೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನೀವೇನ ಅಡ್ಮಿಷನ್ನ ಕಂಪ್ಲೀಟ್ ಮಾಡ್ಕೊತೀರಾ ಅಂತ ಹೇಳೋದಾದರೆ, ಫಸ್ಟು ನೀವು KAನಲ್ಲೇ ಅಮೌಂಟ್ನ ಕಟ್ಬೋದು. ಇಲ್ಲ ಅಂತ ಹೇಳೋದಾದರೆ ಕಾಲೇಜ್ಗೆ ಹೋಗಿ ಕಟ್ಬೋದು. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ಫಸ್ಟ್ ಚಾಯ್ಸ್ ಸೆಂಟರ್ ಆದಮೇಲೆ ನಾನು ಅದನ್ನು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ಅದಾದಮೇಲೆ ನಿಮಗೆ ಫಸ್ಟು ಕಾಲೇಜವ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಅಡ್ಮಿಷನ್ಗೆ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ನೀವು ಹೋಗಬೇಕಾಗುತ್ತೆ. ಇದನ್ನು ನಾನು ಮುಂಚೆನೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈ ಒಂದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಚಲಾನ್ ಡೌನ್ಲೋಡ್ ಮಾಡ್ಕೊಂಡು ಹೋಗುವಂಥದ್ದು ಅಷ್ಟೇನೆ. ಓಕೆನಾ. ಸೊ ಅವೈಲಬಿಲಿಟಿ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ಅದಾದಮೇಲೆ ಈ ಥರ ಬರ್ತಿದ್ದೀನಿ, ಇಷ್ಟು ಫೀಸ್ ಇದೆ, ಇಷ್ಟು ಕಟ್ಟಬೇಕು ಅಂತ ಇದ್ದೀನಿ, ಸೊ ಓಕೆನಾ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿಬಿಟ್ಟು ನೀವು ಪ್ರೊಸೀಜರ್ನ ಕೇಳಿಬಿಟ್ಟು ಪ್ರೊಸೀಡ್ ಆಗ್ಬೋದು. ಓಕೆನಾ. ಇಲ್ಲಾಂದರೆ KA ವೆಬ್ಸೈಟ್ನಲ್ಲೇ ಥ್ರೂ ಕಟ್ಬೋದು. ನೀವು ಯಾವ್ದು ಬೇಕಾದ್ರೂ ಕೂಡ ಮಾಡ್ಬೋದು, ನಿಮ್ಮ ಒಂದು ಅನುಕೂಲ ಹೆಂಗಿದೆಯೋ ಆ ಥರ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟು ನೀಟ್ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಹೇಳ್ತಾರೆ. ನೀಟ್ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಇದು KCET ಮಾತ್ರ. ಓಕೆನಾ. ಸೊ ಹಂಗಾಗಿನೇ ಸೊ ಇವಾಗ ಚಾಯ್ಸ್ ಎಂಟ್ರಿ, ಇವಾಗ ಥರ್ಡ್ ರೌಂಡ್ ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ. ಇವಾಗ ಒಂದು ವೇಳೆ ನೀವು ಮತ್ತೆ ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ನೀವು ಥರ್ಡ್ ರೌಂಡ್ಗೆ ಹೋಗ್ತಿದ್ದೀರಾ ಅಂತ ಹೇಳೋದಾದರೆ, ಅಥವಾ ಚಾಯ್ಸ್ 4ನ ಕ್ಲಿಕ್ ಮಾಡ್ಕೊಂಡು ನೀವು ಎಕ್ಸಿಟ್ ಆಗ್ತಿದ್ದೀರಾ ಅಂದರೆ ಎಕ್ಸಿಟ್ ಆಗ್ಬೋದು ನೀವು ಆರಾಮಾಗಿ. ಇವಾಗ ಒಂದು ವೇಳೆ ನೀವು ಥರ್ಡ್ ರೌಂಡ್ಗೆ ಹೋಗ್ತೀರಾ ಅಂದರೆ ಅದಕ್ಕೆ ಬೇರೆ ಪ್ರೋಸೆಸ್ ಇದೆ ಅಂತಲೇ ಹೇಳ್ಬೋದು. ಚಾಯ್ಸ್ 1ನ ಕ್ಲಿಕ್ ಮಾಡ್ಕೊಂಡು ನೀವು ಥರ್ಡ್ ರೌಂಡ್ಗೆ ಹೋಗ್ಬೋದು. ಬಟ್ ಅಲ್ಲಿ ಕೆಲವೊಂದು ಗೊಂದಲಗಳಿದೆ, ಅದ್ರ ಬಗ್ಗೆ ನಾನು ಸಾಯಂಕಾಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಥರ್ಡ್ ರೌಂಡ್ ಯಾವ ರೀತಿ ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಿಮಗೆ ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾನು ಹಿಂಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇವತ್ತು ಮಧ್ಯಾಹ್ನ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ ಒಂದು ವಿಡಿಯೋನೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಯಾರು ಕೂಡ ಫೈನಲ್ ಲಿಸ್ಟ್ಗೋಸ್ಕರ ವೇಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸೇಮ್ ಅದೇನೇ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಏನು ಬಂದಿದೆ ಅದೇನೇ ಬರುತ್ತೆ. ಸೊ ಸಾಯಂಕಾಲನೇ ಬರ್ಬೋದು ಅಥವಾ ನಾಳೆ ಬೆಳಗ್ಗೆನೇ ಬರ್ಬೋದು, ಹೇಳೋಕ್ಕಾಗಲ್ಲ. ಇವತ್ತೇ ಬರ್ಬೋದು ನನ್ನ ಪ್ರಕಾರ 100%. ಕಾದು ನೋಡೋಣಂತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೊಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾರೆಲ್ಲ ಕಾಲೇಜ್ಗೆ ಜಾಯ್ನ್ ಆಗ್ತಿದ್ದೀರೋ ಅವ್ರಿಗೆಲ್ಲ ಜೈ ಹಿಂದ್, ಮುಂದೆ ಮಾತರಂ.